ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ವಿಷಯ ಅಂತ ಹೇಳಿದರೆ ನಿನ್ನೆ ವೀಡಿಯೋದೊಳಗೆ ನಾನು ಹೇಳಿದ್ದೆ ಒಂದು ಶೆಡ್ಯೂಲ್ ಮಾಡಿ ಹಾಕ್ತೀನಿ. ನಮ್ಮ PT ಉಸ್ತಾದಿಗೆ ಹೇಳೀನಿ, ಅವರ ಶೆಡ್ಯೂಲ್ ತಯಾರಿ ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ದಮ್ ಇರಬೇಕು ಅವ್ರಿಗೆ ಓಡಾಕಂತ ಹೇಳಿ ಅಂತ ಮಾತು ಹೇಳಿದ್ರು ಅವರು. ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಮುಂದೆ. ಅದರಂತ ನಂಗೆ ಅವ್ರ ಅವರು ಇಬ್ಬರು ಕುಂತು ಒಂದು ಶೆಡ್ಯೂಲನ್ನು ತಯಾರು ಮಾಡಿದ್ದೇವೆ. ಶೆಡ್ಯೂಲ್ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ, ಇದು ಲಾಂಗ್ ರೂಟ್ ಇರೋದ್ರಿಂದ ಏನೈತೆ ಅಂತ ಹೇಳಿದರೆ ಒಂದು ಸ್ವಲ್ಪ 2 days ಲಾಂಗ್ ಇಟ್ಟಿದ್ದೀನಿ, ಒಂದು ಹಿಲ್ ಇಟ್ಟಿದ್ದೀನಿ. ಓಕೆನಾ, ಹಿಲ್ ಪ್ರಾಕ್ಟೀಸನ್ನು ಇಟ್ಟಿದ್ದೀನಿ. ಮತ್ತು ಒಂದು ಮೆಟ್ಲ ಮತ್ತು ಇವರಿಗೆ ಟೈರ್, ನಮ್ಮ ಹಳ್ಳಿ ಹುಡುಗರಿಗೆ ಏನೋ ಟೈರ್ ಇಟ್ಟಿದ್ದೀನಿ. ಮತ್ತು ನಮ್ಮ ಸಿಟಿ ಒಳಗೆ ಪ್ರಾಕ್ಟೀಸ್ ಮಾಡೋವಂಥವ್ರಿಗೆ ಮೆಟ್ಲ ಸಿಕ್ಕತ್ತೆ. ಯಾವುದಾದ್ರು ಒಂದು ಗ್ರೌಂಡಿಗೆ ಮೆಟ್ಲ ಸಿಕ್ಕತ್ತೆ, ಅವ್ರು ಮೆಟ್ಲು ಹೊಡಿಬೋದು. ಅದರಂತ ಈ ಶೆಡ್ಯೂಲ್ನ ನೆನಪಿಟ್ಕೊಂಡ್ಬಿಡಿ. ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ ಶೆಡ್ಯೂಲ್ನ ನಾನು ಒಂದು ಸ್ವಲ್ಪ ಹಾಕ್ತೀನಿ. ಅದನ್ನು ನೀವು ಒಂದು ನೋಟ್ಬುಕ್ ತೊಗೊಂಡು ಅದನ್ನು ಬರ್ಕೊಳ್ಳಿ. ಸೈಡ್ ಒಂದು ಸ್ವಲ್ಪ ಬರ್ಕೊಳ್ಳಿ. ಇಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಿ ಮಕ್ಕೊಂಡ್ಬಿಡಿ, ವಿಡಿಯೋ ಆಫ್ ಮಾಡಿ ಹೋಗಿ ಮಕ್ಕೊಂಡ್ಬಿಡಿ. ಓಕೆನಾ, ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ನಾನು ಒಂದು ಸ್ವಲ್ಪ ಇಷ್ಟು ಕಷ್ಟಪಟ್ಟು ನನ್ನ ಡ್ಯೂಟಿಯಲ್ಲೂ ಬಿಟ್ಟು ಎಲ್ಲ ವಿಡಿಯೋ ಮಾಡಾಕೊಂತೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಒಂದು ಸ್ವಲ್ಪ ಅಂಜಿಕೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಅಂಜಿಕೆ ಇರಲಿ, ಆ ಸಬ್ಸ್ಕ್ರೈಬ್ ಮಾಡೋದು ಬೇಡ. ಅವ್ರು ಈ ವಿಡಿಯೋನ ಕಂಪ್ಲೀಟ್ ನೋಡೋಕ್ಕೂ ಒಂದು ಸ್ವಲ್ಪ ಅಂಜಿಕೆ ಪಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಯಪ್ಪ ಏನೈತೆ ಮುಂದ್ಗಡೆ ಏನೈತೆ ಅಂತೇಳಿ. ಯಾಕಂದ್ರೆ ಅಲ್ಲೇ ಇನ್ಸ್ಟಾಗ್ರಾಮ್ ಒಳಗೆ ಈ ರೀಲ್ಸ್ ನೋಡಕ್ಕೆ ಅದು ಹುಡುಗಿಯಾರಿಗೆ ಅಲ್ಲಿ ನೋಡಕ್ಕೆ ಹೋಗ್ತಾರೆ. ಇವಾಗ ಅದನ್ನೆಲ್ಲ ಮಾಡೋದು ಬಿಡ್ರಿ. ಇವಾಗ ಸ್ವಲ್ಪ ನಾ ಏನೋ ಹೇಳಾಕೊಂತೀನಿ, ಒಂದು ಸ್ವಲ್ಪ ಕೇಳ್ರಿ. ಒಂದು 10 ನಿಮಿಷ ಇಡುತ್ತೆ ಇದು ವಿಡಿಯೋ. ನಮ್ಗೆ ಒಂದು ಸ್ವಲ್ಪ ಎಡಿಟ್ ಮಾಡೋದು ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ ಎಡಿಟ್ ಮಾಡೋಕೆ ಬರೋಂಗಿಲ್ಲ ನಂಗೆ. ಸ್ವಲ್ಪ ಡೈರೆಕ್ಟ್ ಮಾಡ್ತಾಳೆ ಅಂತೀನಿ. ಒಂದು ಡೈರೆಕ್ಟ್ ತೊಗೊಂಡ್ಬಿಡ್ರಿ ಅದನ್ನು. ಒಂದು ಸ್ವಲ್ಪ ಶೆಡ್ಯೂಲ್ ಅಂತ ಹೇಳಂತೀನಿ. ಶೆಡ್ಯೂಲ್ ವೀಕ್ಲಿ ಒಂದು ವಾರದೊಳಗೆ ಏನೇನು ಮಾಡಬೇಕು ಇಷ್ಟು ಮಾಡ್ಕೊಂಡು ಹೋಗ್ರಿ ನೀವು. ಸಾಕು, 5 ಕಿಲೋಮೀಟ್ರ್ ಆರಾಮ್ ಪಾಸ್ ಆಗಿಬಿಡ್ತೀರಿ. ಇಷ್ಟು ಮಾಡ್ಕೊಂಡು ಹೋಗ್ರಿ. ಹೌದಾ, ನಾ ಏನು ಹೇಳಂತೀನಪ್ಪ ಅಂತ ಹೇಳಿದ್ರೆ, ಹೇಳೋಕ್ಕಿಂತ ಮುಂಚೆ ಇವಾಗ ಒಂದು ಸ್ವಲ್ಪ ರಾಂಗ್ ಆಗಿಬಿಟ್ಟೆ. ಒಂದು ಸ್ವಲ್ಪ ತಡ್ರಿ, ನಿಮಗೊಂದು ವ್ಯೂ ತೋರಿಸ್ಕೊಂಡು ಬರ್ತೀನಿ. ವ್ಯೂ ನೋಡಿರಿ. ಬರ್ಮಾ ಬಾರ್ಡರ್ ನೋಡ್ರಿ ಇದು. ಆಗೋಬೇಕಾದ್ರೆ ಅದು ಭಾಳ ಟಯರ್ಡ್ ಆಗಿಬಿಡುತ್ತೆ. ನಿಮ್ದು ವೇಟ್ ಲಾಸ್ ಆಗುತ್ತೆ. ಮತ್ತು ಚೆಸ್ಟ್ ಲೂಸ್ ಆತ ಎಲ್ಲ ನಿಮ್ದು ಪ್ರಾಬ್ಲಮ್ಸ್ ಬಂದುಬಿಡುತ್ತೆ. ಮತ್ತು ನನ್ನ ತಲೆ ಮೇಲೆ ಬಂದು ಹಾಕ್ತೀರಿ ನೀವು. ಅದಕ್ಕೆ ಹಂಗೆ ಮಾಡೋಕೆ ಹೋಗಬೇಡ್ರಿ. ಎಲೆಕ್ಟ್ರಾಲ್ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ, 1 ಲೀಟ್ರ್ ಬಾಟಲ್ ಒಳಗೆ 1 ಚೀಟ್ ಪೂರ್ತಿ ಎಲೆಕ್ಟ್ರಾಲ್, ಅದು ಮೆಡಿಕಲ್ ಶಾಪ್ ಒಳಗೆ ಸಿಗುತ್ತೆ. ಎಲೆಕ್ಟ್ರಾಲನ್ನು ಹಾಕ್ಕೊಂಡ್ಬಿಡ್ರಿ. ಓಕೆ, ಹಾಕ್ಕೊಂಡು ತೊಗೊಂಡು ಹೋಗಿ ಆಮೇಲೆ ಏನು ಮಾಡ್ರಪ್ಪ ಅಂತ ಹೇಳಿ ಪ್ರೀ ವರ್ಕೌಟ್ ಮಾಡ್ಕೊಂಡು ಆದಮೇಲೆ ಹೇಳ್ತೇನೆ ನೋಡಿರಿ. 800 2 ಸೆಟ್ ಒಂದೇ ದಿನದಿದ್ದು. ಮಾರ್ನಿಂಗ್ 800 2 ಸೆಟ್, 400 3 ಸೆಟ್, 200 3 ಸೆಟ್. ಚೆನ್ನಾಗಿ ಬರ್ಕೊಳ್ಳಿದ್ದಾನ. ಓಕೆನಾ, ಒಂದು ನೋಟ್ಬುಕ್ ಪೆನ್ ಬುಕ್ ತೊಗೊಂಡು ಬರ್ಕೊಳ್ಳಿ. ಇಷ್ಟು ಮಾಡ್ಬೇಕು ನೀವು. ಇದರ ನಡುವೆ ಏನಪ್ಪ ಅಂತ ಹೇಳಿದ್ರೆ, 1 ರೌಂಡ್ ಹೊಡೆದಿರಿ ಅನ್ಕೋರಿ. 800 1 ರೌಂಡ್ ಹೊಡೆದಿರಪ್ಪ ಅಂತ ಹೇಳಿದ್ರೆ 40 ಸೆಕೆಂಡ್ ರೆಸ್ಟ್ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ರೌಂಡ್ ಹೊಡೆದ್ರಂದ್ರೆ 40 ಸೆಕೆಂಡ್ ರೆಸ್ಟ್ ಕೊಟ್ಟಿದ್ದೀನಿ. ಅದೇ ರೀತಿ ನೀವೇನು ಮಾಡ್ರಪ್ಪ ಅಂತ ಹೇಳಿದ್ರೆ, ಪೂರ ಒಂದು ಇದು 200 ಮಟನು 800 400
200 3 2 ಸೆಟ್ ಕೊಟ್ಟಿದ್ದೀನಿ. ಮಾಡಿದ ಕೂಡಲೇ ಕೂಲ್ಡೌನ್ ಆಗಿ ಮತ್ತು ಅದೆಲ್ಲ ಆದಮೇಲೆ ರನ್ನಿಂಗ್ ಆದ ಕೂಡಲೇ ಕೂಲ್ಡೌನ್ ಆಗಿ ವರ್ಕೌಟ್ ಅದು ನಾರ್ಮಲ್ ವರ್ಕೌಟ್ ಮಾಡಿಕೊಂಡು ಆರಾಮ್ರೆ ರೆಸ್ಟ್ ಮಾಡಿಕೊಂಡು ಡಯಟ್ ಮೇಲೆ ಒಂದು ಸ್ವಲ್ಪ ನಿಗಾ ಇರಲಿ. ಡಯಟ್ ಹೆಂಗೆ ತಿನ್ನಬೇಕು ಏನಿಲ್ಲ ಅಂಥೇಳಿ ಅದನ್ನು ವೀಡಿಯೋ ಮಾಡಿರಿ ಅಂತ ಹೇಳಂತೀರಿ. ಅದು ಹುಚ್ಚರಲ್ಲ, ನಿಮಗೆ ಗೊತ್ತೈತಿ ಕಡ್ಲಿ ತಿನ್ಬೇಕು, ಹೆಸರು ಕಾಳು ತಿನ್ಬೇಕು, ಅದು ತಿನ್ಬೇಕು, ಇದನ್ನು ತಿನ್ಬೇಕು ಅಂಥೇಳಿ. ಬೇಕಾದ್ರೆ ನಾನು ವೀಡಿಯೋ ಹಾಕ್ತೇನೆ. ಯಾರ್ಯಾರಿಗೆ ಬೇಕು ಏನು ಅಂತೇಳಿ ಒಂದು ಸ್ವಲ್ಪ ಕಮೆಂಟ್ ಒಳಗೆ ಹಾಕಿರಿ. ಮತ್ತು ಏನೇನು ತೊಂದರೆ ಐತೆ ಅಂತೇಳಿ ಕಮೆಂಟ್ ಒಳಗೆ ಹಾಕಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಚಾನಲ್ನ. ಓಕೆ, ಸೆಕೆಂಡ್ ಏನಪ್ಪ ಅಂತ ಹೇಳಿದರೆ ಮಂಗಳವಾರ ಡೈರೆಕ್ಟ್ ಏನು ಕೊಟ್ಟಿದ್ದೀನಪ್ಪ ಅಂತ ಹೇಳಿದರೆ ಹಿಲ್ ಪ್ರಾಕ್ಟೀಸ್ ಕೊಟ್ಟಿದ್ದೆ ನಾನು. ಯಾಕಪ್ಪ ಅಂತ ಹೇಳಿದರೆ ನಮ್ಮ ಹುಡುಗರಿದ್ದ ಲಾಂಗ್ ರನ್ ಆಗಿರೋದ್ರಿಂದ ದಮ್ ಸಾಯ್ಬೇಕು. ಅದರ ಸಂಬಂಧ ಏನಪ್ಪ ಅಂತ ಹೇಳಿದರೆ ಹಿಲ್ ಪ್ರಾಕ್ಟೀಸನ್ನು ಕೊಟ್ಟಿದ್ದೀನಿ ಮಂಗಳವಾರ. ಒಂದು 10 ನಿಮಿಷ ಏನು ಮಾಡಿರಪ್ಪ ಫ್ರೀ ಒಂದು ಸ್ವಲ್ಪ ಸ್ಟಿಚ್ ಮಾಡಿಕೊಂಡು 2 ಕಿಲೋಮೀಟ್ರ್ ಆರಾಮ್ಸೆ 2 ಕಿಲೋಮೀಟ್ರ್ ಏನು ಮಾಡಿರಪ್ಪ ಅಂತ ಹೇಳಿದರೆ ಆರಾಮ್ಸೆ ರನ್ ಮಾಡ್ಕೊಂಡು ಏನಪ್ಪ ಅಂತ ಹೇಳಿದರೆ ಬಾಡಿ ಹೀಟ್ ಗರಮ್ ಆಗಿಬಿಡುತ್ತೆ. ಗರಮ್ ಆದ ಕೂಡಲೇ ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಹಿಲ್ ಪ್ರಾಕ್ಟೀಸ್ ಮಾಡಿ. ಹಿಲ್ ಅಂದರೆ ಏರಿಕಿರೋಂಥ ಒಂದು ಯಾವುದಾದ್ರೂ ಡಾಂಬರ್ ರೋಡ್ ನಿಮ್ಮ ರಾಸ್ತೆ ಅಂತೂ ಯಾವ್ದಾರು ಸಿಗುತ್ತೆ ನಮ್ಮ ಕಡೆ ಎಲ್ಲ ಈ ರೀತಿ ಸಿಗುತ್ತೆ. ಅವಾಗ ಏನು ಮಾಡಿರಪ್ಪ ಅಂತ ಹೇಳಿದ್ರೆ ಸ್ಪೀಡ್ ಒಳಗೆ ಹೊಡಿಯೋದು, ಆರಾಮ್ಸೆ ಇಳಿಯೋದು, ಸ್ಪೀಡ್ ಒಳಗೆ ಓಡೋದು, ಆರಾಮ್ಸೆ ಇಳಿಯೋದು, ಇದು ಹಿಲ್. ಓಕೆನಾ? ಇದೇನಪ್ಪ ಅಂತ ಹೇಳಿದರೆ 45 ನಿಮಿಷ ಕಂಟಿನ್ಯೂ 45 ನಿಮಿಷ ಮಾಡಬೇಕು. ಬೇವರ್ ಆಗಿಬಿಡ್ತೀರಿ. ಅದೇ ಎಲೆಕ್ಟ್ರಾಲ್ ನೀರು ತೊಗೊಂಡು ಹೋಗಿರ್ತೀರಲ್ಲ ಅದನ್ನು ತೊಗೊಂಡಾದ್ಮೇಲೆ ಕೂಲ್ಡೌನ್ ಆಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಕೂಲ್ಡೌನ್ ಆಗಿ ಎಲ್ಲ ಅದು ವರ್ಕೌಟ್ ಅದು ಮಾಡಿಕೊಂಡು ಆರಾಮ್ಸೆ ಹೋಗಿ ಡಯಟ್ ಅದು ತಿಂದು ಏನಾದರೂ ನೀರು ಕುಡೋದು, ಆರಾಮ್ ರೆಸ್ಟ್ ಮಾಡಿ. ಇಷ್ಟೆಲ್ಲ ಹೇಳೋಕ್ಕಿಂತ ನಾನು ಒಂದೇ ಟೈಮಿಂದ ಯಾಕೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ಒಂದೇ ಟೈಮ್ ಓಡಿ ಸಾಕು, ಸೆಲೆಕ್ಷನ್ ಪಕ್ಕ ಆಗುತ್ತೆ. 5 ಕಿಲೋಮೀಟ್ರ್ ಪ್ರಾಕ್ಟೀಸ್ ಅಲ್ಲ, ನೀವು 1600 ಅಗ್ನಿವೀರ ಯಾರು ಪ್ರಾಕ್ಟೀಸ್ ಮಾಡಂತೀರಿ ಅದಕ್ಕೂ ಇದು ಅಪ್ಲೈ ಆಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಸಾಯಂಕಾಲ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ ದಿನಾಲೂ ಸಾಯಂಕಾಲ ಯಾವುದು ರನ್ನಿಂಗ್ ಬೇಡ. ರನ್ನಿಂಗ್ ಯಾರಿಗೆ ಬೇಕಪ್ಪ ಅಂತ ಹೇಳಿದರೆ ರನ್ನಿಂಗ್ ಓಡೋಕೆ ಆಗಂಗಿಲ್ಲ ಸರ್, ನಂದು ಚೆಸ್ಟ್ ಅದ, ಅಂದ್ರೆ ಚೆಸ್ಟು ಬರುತ್ತೆ ನಂದು, ಫುಲ್ಲಪ್ಪು ಆಗ ಸರ್ ಅನ್ನೋರಿಗೆ ನೀವು ರನ್ನಿಂಗ್ ಮಾಡಲಿಲ್ಲ ಅಂದ್ರೂ ನಡೀತೈತಿ. ಅಲ್ಲಿ ಹೋಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವರು ರನ್ನಿಂಗ್ ಮಾಡ್ಬೇಕು. ಯಾರ್ಯಾರ್ದು ಚೆಸ್ಟ್ ಬರೋಂಗಿಲ್ಲ. ಸಾಯಂಕಾಲ ಏನಪ್ಪ ಅಂತ ಹೇಳಿದ್ರೆ ಮೇನ್ ವಿಷಯ ಏನು ಹೇಳಾಕೊಂತೇನಂದ್ರೆ ಸಾಯಂಕಾಲ ನಿಮ್ಗೆ ಏನು ತೊಂದರೆ ಐತಿ ಎದ್ರೊಳಗೆ ನಾ ಫೇಲ್ ಆಕ್ಕೇನಂತೇಳಿ ಅನ್ಸುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಕ್ಕಂತ ಕೊಟ್ಟೇನಿ. ರನ್ನಿಂಗ್ ಪ್ರಾಕ್ಟೀಸ್ ಅಷ್ಟೇ ಮಾರ್ನಿಂಗ್. ಸಾಯಂಕಾಲ ಪೂರ್ತಿ ನೀವು ಏನಕ್ಕೆ ಫೇಲ್ ಆಕ್ಕೇನಂತ ಅನ್ಸುತ್ತೆ ಸಾಯಂಕಾಲ ಪೂರ್ತಿ ಅದಕ್ಕೆ ಒತ್ತು ಕೊಡ್ರಿ. ಆಯ್ತಾ? ಡೈಲಿ ಅದನ್ನು ಕೊಡ್ರಿ ಅದನ್ನು ಸಾಯಂಕಾಲ. ಯಾಕಂದ್ರೆ ಫೇಲ್ ಆಗೋದು ಯಾವ್ದು ನಂಬಿಕೆ ಇರೋಂಗಿಲ್ಲಲ್ಲ. ನಾನು ಫುಲ್ ಅಪ್ ಜಗ್ಗಕ್ಕಾಗಂತಿಲ್ಲ, ಫುಲ್ ಅಪ್ ಕಡೆ ಲಕ್ಷ್ಯ ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಮಾಡ್ಬೇಕಂತ ಮಾಡಿ ನಾನು ಫುಲ್ ಅಪ್ಸ್ ಪ್ರೀ ವರ್ಕೌಟ್ ಯಾವ ರೀತಿ ಮಾಡ್ಬೇಕು, ನೆಕ್ಸ್ಟ್ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು, ಡೈಲಿ ಸ್ಟಿಚಸ್ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು, ABC ವರ್ಕೌಟ್ ಯಾವ ರೀತಿ ಮಾಡಬೇಕು ಎಲ್ಲ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಿಮ್ಮ ಕಡೆ ಡೈರೆಕ್ಟ್ ವಿಡಿಯೋ ಬಂತಂದ್ರೆ ಚಲೋ ಆಗುತ್ತೆ, ನೋಡ್ತಾ ಇರ್ತೀರಿ. ನಿಮಗೂ ಒಂದು ತಿಳಿದಿದ್ದ ವಿಷಯ ಹೇಳಾಕೊಂತೀರಂದ್ರೆ ಒಂದು ಸ್ವಲ್ಪ 2 ಬುದ್ಧಿ ಹೋಗೋದು ತಲೆಯಾಗ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಫೋಸ್ ಒಳಗೆ ಬರಾಕೊಂತೀರ ಅಂತ ಹೇಳಿದ್ರೆ ಅಲ್ಲಿ ಬೇಕು, ಇಲ್ಲಿ ಬಂದ ಮೇಲೆ ಮತ್ತೆ ಬೇರೆನೇ ಆಗತ್ತದ. ಅದ್ರ ಸಂಬಂಧ ಎಣ್ಣೆ ತೆಗಿತಾರೆ ಇಲ್ಲಿ ಬಂದು. ಅದಕ್ಕೆ ಮಂಗಳವಾರ ದಿನ ಆಯಿತು, ಮಂಗಳವಾರ ದಿನ ಹಿಲ್ ಹೊಡೆದ್ರಿ. ಬುಧವಾರ ದಿನ ಏನು ಮಾಡೇನಪ್ಪ ಅಂತ ಹೇಳಿದ್ರೆ ಹಿಲ್ ಹೊಡೆದ ಕೂಡಲೇ ನಮ್ಮ ಮಂಗಳವಾರ ದಿನ ಬುಧವಾರ ದಿನ ಏನು ಕೊಟ್ಟೇನಪ್ಪ ಅಂತ ಹೇಳಿದರೆ ಲಾಂಗ್ ರನ್ ಕೊಟ್ಟಿದ್ದೀನಿ. ಎಷ್ಟು ಕಿಲೋಮೀಟ್ರ್? 6 ಕಿಲೋಮೀಟ್ರ್ ಲಾಂಗ್ ರನ್ ಕೊಟ್ಟಿದ್ದೀನಿ. ಫಸ್ಟ್ ವಾರ್ಮಪ್ ಅದು ಮಾಡಿಕೊಂಡು 6 ಕಿಲೋಮೀಟ್ರ್ ಲಾಂಗ್ ರನ್ ಹೋಗಿ ಬರ್ರಿ. ಯಾರು ನಡುವೆ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಓಡಿ 4 ಕಿಲೋಮೀಟ್ರ್ ಓಡಿ ಆಗೋಂತಿಲ್ಲ ಸರ್ ಅಂತ ಬಿಡಾಕೋಬೇಡ್ರಿ. ಆರಾಮ್ ನಿಮಗೆ ಸ್ಪೀಡ್ ಟೈಮ್ ಹಚ್ಚಿ ಓಡ್ರಿ ಅಂತ ಹೇಳೋಂತಿಲ್ಲ ನಾನು. ಆರಾಮ್ಸೆ ಓಡ್ರಿ, ದಮ್ ಸಾಯ್ಬೇಕು ನಿಮ್ದು ಅಷ್ಟೇ. ದಮ್ ಸಾರಿಸ್ರಿ. ನಿಮ್ಮ ದಮ್ ಸತ್ತು ಆರಾಮ್ಸೆ ನೀವು ಅಲ್ಲಿ ಹೋಗಿ ಸಾಯಿಸ್ತೀರಿ ಅಲ್ಲ, ಆರಾಮ್ಸೆ ನೀವು 5 ಕಿಲೋಮೀಟ್ರ್ ಓಡ್ತೀರಂತ ಅರ್ಥ. ನೀವು ದಮ್ ಸಾಯಿಸ್ರಿ ಫಸ್ಟ್. ಓಕೆನಾ? ಆರಾಮ್ಸೆ ಓಡ್ರಿ. ನಿಮ್ಮ ಸ್ಟೆಮಿನಾ ಮುಖ್ಯ ಇದರಲ್ಲಿ. ನಿಮ್ಮ 5 ಕಿಲೋಮೀಟ್ರ್ ರನ್ನಲ್ಲಿ ನಾನು ಏನು ಹೇಳಂತೀನಲ್ಲ ಇದು ಅಷ್ಟು ಬೇಕಂದ್ರೆ ಇದನ್ನು ಮಾಡೋಕ್ಕೆ ಕಾರಣನ ನಿಮ್ದು ಸ್ಟೆಮಿನಾ ಬೆಳೆಸಾಕ. ಇದನ್ನು ಮಾಡ್ಕೊರಿ, ಸ್ಟೆಮಿನಾ ಬೆಳೆಯತ್ತೆ ನಿಮ್ದು ಅಂತ ಹೇಳಾಕೊಂತೀನಿ ನಾನು. ಲಾಂಗ್ ರನ್ನ ಬಿಡಾಕೆ ಹೋಗಬೇಡಿ. ಲಾಂಗ್ ರನ್ನ 6 ಕಿಲೋಮೀಟ್ರ್ ಕೊಟ್ಟೇನಪ್ಪ ಅಂತ ಹೇಳಿದ್ರೆ 6 ಕಿಲೋಮೀಟ್ರ್ ಓಡ್ಬೇಕು ನೀವು. ಓಕೆನಾ? 6 ಕಿಲೋಮೀಟ್ರ್ ಮುಟ್ರಿ. ಅದನ್ನು ನಡ್ಕೊಂಡ್ರೆ ಮುಟ್ರಿ. ಲಾಸ್ಟಿಗೆ ಆಗಾಕುಂತಿಲ್ಲ ಸರ್ ನಾ ಸಾಯಕುಂತೀನಿ ಅಂತ ಹೇಳಿ ರೋಡ್ ಮೇಲೆ ಬೀಳಾಕುಂತಿರ್ತಿರಲ್ಲ ಅವ್ರೇನು ಮಾಡ್ರಿಪ್ಪ ಅಂತ ಹೇಳಿದರೆ ನಡ್ಕೊಂಡ್ರೆ ಹೋಗ್ರಿ. ಅವನು ಸಾಕು, ನಡ್ಕೊಂಡ್ರೆ ಹೋಗಿ 6 ಕಿಲೋಮೀಟ್ರ್ ಮುಟ್ಟು ಬರ್ರಿ. ಓಕೆ, ಕೂಲ್ಡೌನ್ ಆಗಿ 6 ಕಿಲೋಮೀಟ್ರ್ ಮುಟ್ಟಿದ್ಬಿಡಿ. ಕೂಲ್ಡೌನ್ ಆಗಿ ಮತ್ತು ಅಲ್ಲೇ ಇಂಥ ಟೈಮ್ನಾಗ ಲಾಂಗ್ ರನ್ ಹೋಗಿರ್ತಿರಲ್ಲ, ಲಾಂಗ್ ರೂಟ್ ಹೋಗಿರ್ತಿರಲ್ಲ, ಅವಾಗೇನು ಮಾಡಿರಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾಲ್ ನಾನು ಬಾಟಲ್ ಏನು ಹೇಳಿದ್ದೆ ಅದನ್ನು 1 ಲೀಟ್ರ್ ಬಾಟಲ್ ತೊಗೊಂಡು ಹೋಗಿ ಯಾಕಪ್ಪ ನೀರು ಕುಡೀರಿ. ಬೆವರು ಭಾಳ ಹೋಗಿರುತ್ತೆ, ಗಂಟ್ಲ ಒಣಗಿರುತ್ತೆ, ಸುಸ್ತಾಗತ್ತೆ, ಮತ್ತು ಎದೆ ಚೆಸ್ಟ್ ಎಲ್ಲ ಇಳಿತಿದ್ದು ಸರ ಇದನ್ನು ಮಾಡ್ತೀವಿ. ಮಾಡೋಕೋಬೇಡಿ. ಅಲ್ಲಿ ಹೋಗಿ ಒಂದು 20-30 ಚೆಸ್ಟ್ ಅಂದರೆ ಡಿಪ್ಸ್ ಅದು ಹೊಡ್ಕೊಂಡು ಬಿಡಿ. ರಿಕವರ್ ಆಗತ್ತೆ ಅಷ್ಟೇ. ಏನದು ರನ್ನಿಂಗಿಗೆ ಚೆಸ್ಟ್ ಇಳಿಯೋದು ಸರ್ ಅದೆಲ್ಲ ಫೇಕ್. ಅದು ಎಲ್ಲರೂ ಹೇಳ್ತಾರೆ ಫೇಕ್ ಇರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಯಾರು ಇದು ಮಾಡೋಕೋಬೇಡಿ. ಲಾಂಗ್ ಹೊಡೀರಿ, ಏನಾಗಂಗಿಲ್ಲ. ಏನಂದೆ ಸಾಯಂಕಾಲ ನೀವು ಪೂರ್ತಿ ಟೈಮ್ ಅದಕ್ಕೆ ಕೊಟ್ಟೆ. ನಿಮಗೆ ಚೆಸ್ಟ್ ಬರಾಗುತ್ತಿಲ್ಲ ಅಂದರೆ ಚೆಸ್ಟ್ ಮಾಡ್ಕೊಂಡು ಬಿಡ್ರಿ ನೀವು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬಿಡಬೇಡ್ರಿ. ಓಕೆನಾ? ಲಾಂಗ್ ಹೋಗಿ ಬಂದ್ರಿ. ಗುರುವಾರ ಏನಪ್ಪ ಅಂತ ಹೇಳಿದ್ರಿ, ಇವಾಗ 600 4 ಸೆಟ್
600 ಏನು 4 ಸೆಟ್, 300 ಏನು 3 ಸೆಟ್, 100 ಏನು 4 ಸೆಟ್. ಓಕೆನಾ, ಕರೆಕ್ಟಾಗಿ ಬರ್ಕೋರಿ. 600 ಏನು 4 ಸೆಟ್, 300 ಏನು 3 ಸೆಟ್, 100 2 ಸೆಟ್. ಎಲ್ಲದರ ನಡುವೆ 40 ನಿಮಿಷ ರೆಸ್ಟ್ ಕೊಟ್ಟಿದ್ದೀನಿ. 40 ನಿಮಿಷ ರೆಸ್ಟ್ ಅದ, ಎಲ್ಲ ಹೊಡಿಬೇಕು, ಕಂಪ್ಲೀಟ್ ಮಾಡಿನ ಬರ್ಬೇಕು ಅದನ್ನು. ಓಕೆನಾ, ಆಮೇಲೆ ಕೂಲ್ ಡೌನ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮನೆಗೆ ಬನ್ನಿ. ಡಯಟ್ ಕಡೆ ಸ್ವಲ್ಪ ಫಾಲೋ ಮಾಡಿ, ಡಯಟನ್ನು ಚೆನ್ನಾಗಿ ಮಾಡಿಕೊಂಡು ತಿಂದು ಆರಾಮ್ಸೆ ಮಕ್ಕೊಳ್ಳಿ. ಓಕೆನಾ, ಶುಕ್ರವಾರ ದಿನ ಏನು ಇಟ್ಟೇನಪ್ಪ ಅಂತ ಹೇಳಿದ್ರೆ ಪ್ರೀ ವರ್ಕೌಟ್ ಮಾಡ್ಕೊಂಡು ಏನು ಮಾಡಿರಪ್ಪ ಅಂತ ಹೇಳಿದ್ರೆ, ಸಿಟಿ ಹುಡುಗರಿಗೆ ಮತ್ತು ಹಳ್ಳಿ ಹುಡುಗರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಕೊಟ್ಟಿದ್ದೀನಿ. ಸಿಟಿ ಹುಡುಗರಿಗೆ ಏನಪ್ಪ ಅಂತ ಹೇಳಿದ್ರೆ ಗ್ರೌಂಡಲ್ಲಿ ಮೆಟ್ಲುಗಳು ಸಿಗ್ತಾವೆ, ಮೆಟ್ಲನ್ನು ಹೊಡೀರಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೆಗ್ ವರ್ಕೌಟ್ ಅದು ಮಾಡಿಕೊಂಡು ಮೆಟ್ಲ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಮ ಸ್ಟೆಮಿನಾ ಮತ್ತು ಲೆಗ್ ಪ್ರಾಕ್ಟೀಸ್ ಇಲ್ಲೇ ಆಗಿಬಿಡುತ್ತೆ. ನಮ್ಮ ಹಳ್ಳಿ ಹುಡುಗರಿಗೆ ಏನು ಹೇಳೋಂತೇನಪ್ಪ ಅಂತ ಹೇಳಿದ್ರೆ, ಹೇಳೋಂತೇನಂತ ಹೇಳಿದ್ರೆ ಟೈರ್ ಪ್ರಾಕ್ಟೀಸ್ ಮಾಡಿ ನೀವು. ಯಾಕಪ್ಪ ಅಂತ ಹೇಳಿದ್ರೆ ನೀವು ಸ್ಪೀಡ್ ಹತ್ತಿರಲ್ಲ, ನೀವು ಏನಾದರೂ ಟೈರ್ ಹಚ್ಕೊಂಡು ಏನಾದರೂ ಓಡಬೇಕಾದ್ರೆ ನಿಮ್ಮದು ದಮ್ ಸಾಯತ್ತೆ, ಕಂಟಿನ್ಯೂ ದಮ್ ಸಾಯತ್ತೆ. ಅದನ್ನು ಸ್ಲೋ ಓಡ್ರಿ, ಏನಾದರೂ ಮಾಡಿರಿ. 200 6 ಸೆಟ್ ಹೊಡೀರಿ ನೀವು ಸಾಕು. ಯಾರು ನಮ್ಮ ಹುಡುಗರು, ಇವರು ಹಳ್ಳಿ ಹುಡುಗರು ಏನು ಟೈರ್ ಹೊಡ ಅಂತಾರಲ್ಲ ಅವ್ರಿಗೆ ಹೇಳಂತಿದ್ದ 6 ಸೆಟ್ ಹೊಡೀರಿ. 200 6 ಸೆಟ್ ಹೊಡೀರಿ. ಆಮೇಲೆ ಕೂಲ್ ಡೌನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ಸಾಕು. ಮತ್ತೇನಪ್ಪ ಅಂತ ಹೇಳಿದ್ರೆ, ಶನಿವಾರ ಲಾಂಗ್ ಕೊಟ್ಟಿದ್ದೀನಿ. ಮತ್ತೆ ಒಂದು ವಾರದಲ್ಲಿ 2 ಲಾಂಗು 1 ಹಿಲ್ ಕೊಟ್ಟಿದ್ದೀನಿ. ಓಕೆನಾ, ಅಷ್ಟೇ, ಏನು ದೊಡ್ಡದಿಲ್ಲ. 1 ಲಾಂಗ್ ಕೊಟ್ಟಿದ್ದೀನಿ. ಮತ್ತು 7 ಕಿಲೋಮೀಟ್ರ್ ಹೋಗಿ 7 ಕಿಲೋಮೀಟ್ರ್ ಇಟ್ಟೇನಂತ ಹೇಳಿದರೆ 7 ಕಿಲೋಮೀಟ್ರ್ ಹೋಗಿ ಮುಟ್ಟಿ ಅದನ್ನು ಬನ್ನಿ, ನಡ್ಕೊಂಡಾರು ಹೋಗಿ ಬನ್ನಿ. ಅವನು ಏನಾಗುತ್ತೆ ಅಂತ ನೋಡೋಣ, ಓಡ್ರಿ, ಏನಾಗಂಗಿಲ್ಲ. ಓಕೆನಾ, ಮತ್ತು ಸಾಯಂಕಾಲ ನಿಮಗೆ ಕೊಟ್ಟಿದ್ದು ಅದನ್ನು ನೆನಪಿರಲಿ. ಅದನ್ನು ಏನಪ್ಪ ಅಂತ ಹೇಳಿದ್ರೆ ಯಾವ್ದು ಫೇಲ್ ಆಗುತ್ತೆ ಆ ಕಡೆನ ಲಕ್ಷ್ಯ ಇರಲಿ. ಸಾಯಂಕಾಲ ಅದನ್ನು ವರ್ಕೌಟ್ ಮಾಡಿ. ಓಕೆನಾ, ಇದು ಸ್ಯಾಟರ್ಡೇ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ನಾವೇನು ಮಾಡ್ತಿದ್ವಿ ಪೂರ್ತಿ ವಾರದ, ನಾನಂತೂ ಇದು ಕತೆ ಬರೋದ ನಿಮ್ಮ ಮುಂದೆ ಹೇಳಿಬಿಟ್ಟೆ. ಇವಾಗ ನಾವು ಏನು ಮಾಡ್ತಿದ್ವಿ ಅಂತ ನಾವು 1-2 ಮಾತು ಹೇಳ್ತೀನಿ, ಕೇಳಿರಿ. ಪೂರ್ತಿ ವಾರ ನಮಗೆ ಟ್ರೈನಿಂಗ್ ಒಳಗೆ ರಗಡಾ ಪೀರಿಯಡ್ ಇರುತ್ತೆ. ಅಂದರೆ ಇವು ರನ್ನಿಂಗ್, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಇರುತ್ತೆ. ಬಟ್ ಸ್ಯಾಟರ್ಡೇ ಸಂಡೇ ಏನಪ್ಪ ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ವಿ, ಸ್ಯಾಟರ್ಡೇ ಒಳಗೆ BPT 5 ಕಿಲೋಮೀಟ್ರ್ BPT ಇರುತ್ತೆ, ಒಂದು ರೈಫಲ್ ಮತ್ತು ಪಿಟ್ಟು ಇರುತ್ತೆ. ಓಕೆನಾ, ಅದನ್ನೆಲ್ಲ ತೊಗೊಂಡು BPT ಓಡಿರ್ತೀವಿ. ಅದನ್ನು ಸಾಯಂಕಾಲ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ, ಸರ್ಸೋ ಕತ್ತಿ ಸಿಗುತ್ತೆ. ಅಂದರೆ ಕನ್ನಡದೊಳಗೆ ಅದನ್ನು ಸಾಸಿವೆ ಎಣ್ಣೆ ಯಾವುದಾದ್ರೂ ಒಂದು ಸ್ಟೋರ್ ಒಳಗೆ ಸಿಕ್ಕಬಿಡುತ್ತೆ ನಮಗೆ. ಸಾಸಿವೆ ಎಣ್ಣೆ ತೊಗೊರಿ, ಮಸ್ಟ್ ತೊಗೊಳ್ಳಿ ಅದನ್ನು. ಓಕೆನಾ, ಸಾಸಿವೆ ಎಣ್ಣೆ ತೊಗೊಂಡು ಅದನ್ನೇನು ಮಾಡಿರಪ್ಪ ಅಂತ ಹೇಳಿದ್ರೆ, ಯಾರು ನಿಮ್ಮ ಫ್ರೆಂಡ್ಸ್ ಇದ್ರಿ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳ್ಳಿ. ಇಲ್ಲ ನೀವೇ ಅದನ್ನು ನಿಮ್ಮ ಲೆಗ್ಸ್ ಎಲ್ಲೆಲ್ಲಿ ನಿಮ್ಮ ಪೇನ್ ಇದೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ. ಶನಿವಾರ ಸಾಯಂಕಾಲ ರಾತ್ರಿ ಇದು ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಡೇ ಮಾರ್ನಿಂಗ್ ಎದ್ದು ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ಅಂದರೆ ರವಿವಾರ ಏನು ಮಾಡ್ತೀರಪ್ಪ, ಸಂಡೇ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ಬೆಚ್ಚಗಿರುವಂಥ ನೀರು ಸುರ್ಕೊಂಡ್ರೆ ನಿಮ್ಮ ಇಷ್ಟು ದಿನ ಪೂರ್ತಿ ವಾರದೊಳಗೆ ಎಷ್ಟು ಟಯರ್ಡ್ ಆಗಿರ್ತೀರ ಎಲ್ಲ ಇಳಿದು ಹೋಗುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ಸಾಸಿವೆ ಎಣ್ಣೆ ಹಚ್ಕೊಂಡು ಒಳ್ಳೇದು ಮಾಡಿ. ಒಬ್ಬೊಬ್ಬರಿಗೆ ಸೀನ್ ಪೇನ್ ಆಗೋಂತಿರ್ತೈತಿ. ಸೀನ್ ಪೇನ್ ಅವರಿಗೂ ಅದು ಇದು ಏನಪ್ಪ ಮದ್ದು ಏನಪ್ಪ ಅಂತ ಹೇಳಿದ್ರೆ, ಇದು ಸಾಸಿವೆ ಎಣ್ಣೆ ಐತಪ್ಪ, ಸಾಸಿವೆ ಎಣ್ಣೆ ಹಚ್ಕೊಂಡ್ರೆ ಒಳ್ಳೆ ತಿಕ್ಕ್ರಿ. ಅದನ್ನು ತಿಕ್ಕಿ ಅದ್ರ ಮೇಲೆ ಏನಪ್ಪ ಅಂದ್ರೆ ಬೆಚ್ಚಗಿರೋ ಅಂದ್ರೆ ಸುಡೋ ನೀರಲ್ಲ, ಬೆಚ್ಚಗಿರೋ ನೀರು ಆರಾಮ್ಸೆ ಸುರಿರಿ. ಸುರದ ಅದು ರೆಸ್ಟ್ ಆಗುತ್ತೆ, ಆರಾಮ್ಸೆ ಕೂಲ್ ನಿಮಗೆ ಆರಾಮ್ ಸಿಗುತ್ತೆ. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ಓಕೆನಾ, ಅದು ಸೀನ್ ಪೇನ್ ನೀ ಪೇನ್ ಏನಿರುತ್ತಲ್ಲ, ಸೀನ್ ಪೇನ್ದವ್ರಿಗೆ ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ನೀವು ಡಾಂಬರ್ ರೋಡ್ ಮೇಲೆ ಇಡಬೇಕಾದ್ರೆ ಕಾಲ ಫ್ಲ್ಯಾಟ್ ಇಡಾಕೊಂತಿರ್ತೀರಿ, ಅದು ಹಿಂಗೆ ಜಂಪ್ ಮಾಡಾವಂತಿರ್ತೀರಿ, ಹಿಂಗೆ ಹೊಡೆದು ಜಂಪ್ ಮಾಡಾವಂತಿರ್ತೀರಿ. ಜಂಪ್ ಮಾಡಾಕೋಬೇಡಿ, ದೂಡ್ರಿ ಬಾಡಿನ. ಹಿಂಗೆ ಒಂದು ಸ್ವಲ್ಪ 70 ಇದ್ರೊಳಗೆ ಇಟ್ಟು ಒಂದು ಸ್ವಲ್ಪ ದೂಡ್ರಿ ಬಾಡಿನ. ಅದನ್ನು ಬಿಟ್ಟು ಹಿಂಗೆ ಫ್ಲ್ಯಾಟ್ ಇಟ್ಟು ಫ್ಲ್ಯಾಟ್ ಇಡಬೇಕು. 5 ಕಿಲೋಮೀಟ್ರ್ ಹೊಡಬೇಕಾದ್ರೆ ಫ್ಲ್ಯಾಟ್ ಫುಟ್ ಇಡಬೇಕು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಹಿಂಗೆ ಹಿಂಬಡ ಇಡ್ತಾರೆ. ಇದು ನಿಮ್ಮ ಕಾಲು ಅಂದ್ಕೋರಿ, ಇದನ್ನು ಇಟ್ಟು ಹೊಡಿತಾರೆ. ಹಂಗೆ ಹೊಡಿಬೇಡ್ರಿ, ಹಿಂಗೆ ಬಿಟ್ಟು ಹೊಡಿರಿ. ಈ ಪೊಸಿಷನ್ ಒಳಗೆ ಓಡ್ರಿ. ಅಂದರೆ ನಿಮ್ಮ ಪಾದ ಹಿಂಗೆ ಕುಂದಿರ್ಬೇಕು ಹೊರತು ಹಿಂಗಲ್ಲ. ಅದನ್ನು ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಓಡ್ರಿ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಹಿಂಗೆ ಹೊರಟ್ರಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಇದೈತಲ್ಲ, ಕಾಪ್ಸ್ ಏನದಾವಲ್ಲ ತೊಂದರೆ ಬರುತ್ತೆ. ಮತ್ತು ಸೀನ್ ಪೇನ್ ಒಳಗೆ ನಾ ಏನು ಹೇಳಿದೆ ಅಂದರೆ, ಒಂದು ಸ್ವಲ್ಪ ಐಸ್ ಒಂದು ಬಾಟಲ್ ಒಳಗೆ ನೀರು ಹಾಕ್ಕೊಂಡು, ಒಂದು ಯಾವುದೊಂದು ಡೀಪ್ ಫ್ರಿಜ್ ಇತ್ತಂದ್ರೆ ಡೀಪ್ ಫ್ರಿಜ್ ಒಳಗೆ ಇಟ್ಟು ಅದನ್ನು ಐಸ್ ಕ್ಯೂಬ್ ಮಾಡ್ಕೊಂಡು ಒಂದು ಸ್ವಲ್ಪ ಅದನ್ನು ಐಸಿಂದ ಒಂದು ಸ್ವಲ್ಪ ಇಟ್ಕೊರಿ, ಐಸಲ್ಲಿ ಇಟ್ಕೊರಿ. ನಿಮಗೆ ಏನಪ್ಪ ಸಮಾಧಾನ ಸಿಗುತ್ತೆ, ಆರಾಮಾಗುತ್ತೆ. ಸೀನ್ ಪೇನ್ ಜಾಸ್ತಿ ಇರೋದವ್ರಿಗೆ ಅಂತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇಂಜೂರ್ ಮಾಡ್ಕೋಬೇಡ್ರಿ. ಕಾಲು ಏನಪ್ಪ ಅಂತೇಳಿ ಇಂಜೂರ್ ಮಾಡ್ಕೋಬೇಡ್ರಿ. ಇಂಜೂರ್ ಮಾಡ್ಕೊಟ್ರಿಂದ ನಿಮಗೆ ತೊಂದರೆ ಆಗುತ್ತೆ, ಮುಂದಾದರೂ ತೊಂದರೆ ಆಗುತ್ತೆ. ಸೀನ್ ಪೇನ್ ಒಮ್ಮೆ ಬಂತಂದ್ರೆ ಲಘುನ್ ಹೋಗೋಂಗಿಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಆರಾಮ್ಸಿ ಓಡ್ರಿ. ನಾನು ಅದಕ್ಕೆ ನಿಮಗೆ ಟೈಮ್ ಕೊಟ್ಟಿಲ್ಲ. ಇದನ್ನು ಏನು ಮಾಡೋ ಅಂತೀನಲ್ಲ, ಇದು
ಕೊಟ್ಟೇನಾದರೂ ಟೈಮ್ ಟೇಬಲ್ ಇದು ಕೊಟ್ಟಿದ್ರು ವೇಳಾಪಟ್ಟಿ ಕೊಟ್ಟೇನಲ್ಲ ಶೆಡ್ಯೂಲ್ ಕೊಟ್ಟಿದ್ರು ಕೂಡ ನಿಮಗೆ ನಾನು ಟೈಮ್ ಇಷ್ಟು ಗಂಟೆಗೆ ಇದನ್ನು ಹೊಡಿಬೇಕು ಇಷ್ಟು ನಿಮಿಷಕ್ಕೆ ಇಷ್ಟು ಹೊಡಿಬೇಕಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಆರಾಮ್ಸೆ ಓಡಿ ಇದನ್ನು ಫಾಲೋ ಮಾಡಿ. ನಿಮ್ಮ ಮಾರ್ನಿಂಗ್ ನಿಮ್ಮದು ಫಿಸಿಕಲ್ ಪಾಸ್ ಆಗಿತ್ತು ಇದನ್ನು ಇಟ್ಕೊಂಡ್ರೆ ಅನ್ಕೊಂಡು ನಿಮ್ಮ ಫಿಸಿಕಲ್ ಪಾಸ್ ಆಗಿಬಿಡುತ್ತೆ. ಇದನ್ನು ಬರ್ಕೊಂಡು ಇಟ್ಕೊಡಿ ಒಂದು ಕಡೆ, ಫಿಸಿಕಲ್ ಪಾಸ್ ಆಗಿಬಿಡುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓಡಿ, ಏನೂ ನೋವು ಪೇನದು ಮಾಡ್ಕೋಬೇಡಿ. ಏನಾದರೂ ನಿಮ್ಮದು ಪ್ರಾಬ್ಲಮ್ಸ್ ಇದ್ದರೆ ಸರ್ ಇದಾಗ್ತಿದೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ನಾನು ಅದನ್ನು ರಿಟರ್ನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಎಷ್ಟು ಜನ ಕಾಮೆಂಟ್ಸ್ ಹಾಕ್ತೀರಂದ್ರೆ ಅಷ್ಟು ನಾನು ರಿಪ್ಲೈ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಕೆಲವೊಬ್ಬರು ಅದು ಕ್ವಶನೇ ಅರ್ಥ ಆಗಂಗಿಲ್ಲ, ಒಂದು ಸ್ವಲ್ಪ ಕ್ವಶನ್ ಅರ್ಥ ಆಗೋ ಹಂಗೆ ಒಂದು ಸ್ವಲ್ಪ ಬರೋದು ಹಾಕಿರಿ. ನಿಮ್ದು ಇದು ಪೇನ್ ಅದ ಸರ್, ಇದು ಪ್ರಾಬ್ಲಮ್ ಅದ, ಹೆಂಗೆ ಆಗ್ಬೇಕು. ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿದ್ದೀನಿ, ಇನ್ಸ್ಟಾ ಒಳಗೆ ಹೋಗಿ ಡೈರೆಕ್ಟ್ ನಮಗೆ ಏನೈತಿ ಏನಿಲ್ಲ ಅಂಥೇಳಿ ಮೆಸೇಜ್ ಹಾಕಿರಿ. ಅಲ್ಲಿಯೂ ನಾನು ಡೈರೆಕ್ಟಾಗಿ ಏನಾದರೂ ಜಾಸ್ತಿ ಪ್ರಾಬ್ಲಮ್ಸ್ ಇದ್ದಂದ್ರೆ ಡೈರೆಕ್ಟಾಗಿ ಮಾತಾಡ್ತೀನಿ, ಖುದ್ದಾಗಿ ಡೈರೆಕ್ಟಾಗಿ ಮಾತಾಡ್ತೀನಿ, ಕಾಲ್ ಮಾಡಿ ಮಾತಾಡ್ತೀನಿ. ನಿನ್ನೆ ಒಂದು ಇಬ್ಬರು ಹುಡುಗರ ಜೊತೆ ನಾನು ಮಾತಾಡೀನಿ. ಅವ್ರದ್ದೇನೋ ಕಣ್ಣು ಪ್ರಾಬ್ಲಮ್ ಏನಿತ್ತು ಅಂತೇಳಿ ನಾನು ಡೈರೆಕ್ಟ್ ಫೋನ್ ಮಾಡಿದಾಗ ರೀ ಸರ್ ನೀವು ಕಾಲ್ ಮಾಡಿರಂತ ನಂಗೆ ಗೊತ್ತಿಲ್ಲ, ಮಾಡ್ತೀರಂತ ನಂಗೆ ಎಕ್ಸ್ಪೆಕ್ಟೇ ಇಟ್ಟಿರೋದಿಲ್ಲ. ಅಲ್ಲ, ನಾನು ಹಂಗೇನಿಲ್ಲ, ಎಲ್ಲರಿಗೂ ಕಾಲ್ ಮಾಡಿ ಮಾತಾಡ್ತೀನಿ. ಈ ಇನ್ಸ್ಟಾ ಒಳಗೆ ಬಂದು ನೀವು ನಂಗೆ ಮೆಸೇಜ್ ಹಾಕಿರಿ. ಏನಾದರೂ ಪ್ರಾಬ್ಲಮ್ಸ್ ಇತ್ತಂದರೆ ಜಾಸ್ತಿ ಪ್ರಾಬ್ಲಮ್ಸ್ ಇತ್ತು, ನಿಮ್ಮ ಸ್ಕೋರು ಮತ್ತು ಜಾಸ್ತಿ ಪ್ರಾಬ್ಲಮ್ಸ್ ಇತ್ತಪ್ಪ ಅಂತ ಹೇಳಿದರೆ ಪಕ್ಕ ನಿಮಗೆ ಹೆಲ್ಪ್ ಮಾಡ್ತೀನಿ. ಏನಾದರೂ ನನ್ನ ಕೈಲಿ ಆದಷ್ಟು ಹೆಲ್ಪ್ ಬೇಕಪ್ಪ ಅಂತ ಹೇಳಿದರೆ ನೀವು ಕಾಮೆಂಟ್ ಹಾಕಿ, ನನ್ನ ಇನ್ಸ್ಟಾ ಒಳಗೆ ಬಂದು ಒಂದು DM ಮಾಡಿ ನನಗೆ ಪಕ್ಕ ರೆಸ್ಪಾನ್ಸ್ ಮಾಡ್ತೀನಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓಡಿ. ಥ್ಯಾಂಕ್ ಯು. ಓಕೆನಾ? ಜೈ ಹಿಂದ್.